ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಏನು ಎಲ್ಲ ಇನ್ನ ಕೆಲವೇ ಕ್ಷಣಗಳಲ್ಲಿ ಒಂದು ಹೈ ವೋಲ್ಟೇಜ್ ರಣರೋಚಕ ಮ್ಯಾಚ್ಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ. T20 ವಿಶ್ವಕಪ್ ಭಾರತ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಹಣಾಹಣಿಗೆ ಕೆಲವೇ ಕ್ಷಣ ಬಾಕಿ ಇದೆ. ಸೊ ಎಲ್ಲರೂ ಕೂಡ ಭಾರತ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನೋ ಒಂದು ಜೋಶಲ್ಲಿ ಸಪೋರ್ಟಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಆದರೆ ಖಂಡಿತ ಭಾರತ ಗೆಲ್ಲಬೇಕು, ಆ ಒಂದು ಅರ್ಹತೆ ಇದೆ, ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ಲಾಸ್ಟ್ ಲೀಗ್ ಹಂತದಲ್ಲಿ 8 ಮ್ಯಾಚ್ಗಳಲ್ಲಿ ಒಂದನ್ನು ಬಿಟ್ಟು ಇನ್ನೆಲ್ಲ ಮ್ಯಾಚ್ಗಳನ್ನು ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನ್ಯೂಜಿಲೆಂಡ್ ಕೂಡ 8 ಮ್ಯಾಚ್ಗಳಲ್ಲಿ 2 ಸೋತು ಒಂದನ್ನು ಮಳೆಯಿಂದ ಪಂದ್ಯ ರದ್ದಾಗಿದೆ. ಸೊ ಈ ಥರ ಒಂದು 7 ಬೀಳುಗಳ ನಡುವೆ ಫೈನಲ್ಗೆ ನ್ಯೂಜಿಲೆಂಡ್ ತಂಡ ಎಂಟ್ರಿ ಕೊಟ್ಟಿದೆ. ನ್ಯೂಜಿಲೆಂಡ್ ತಂಡ ಕೂಡ ಸ್ಟ್ರಾಂಗ್ ಇದೆ. ಅಂತ ಘಟಾನುಘಟಿ ಟೀಮ್ಗಳ ವೆಸ್ಟ್ ಇಂಡೀಸ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಸಾಕಷ್ಟು ಟೀಮ್ಗಳನ್ನು ಎದುರಿಸಿ ಎರಡೂ ತಂಡಗಳು ಫೈನಲ್ಗೆ ಬಂದಿದ್ದಾವೆ. ಸೊ ಇದರಲ್ಲಿ ಮುಖ್ಯ ವಿಚಾರ ಏನಂತಂದರೆ ಸ್ಟೇಡಿಯಂ ಪಿಚ್ಚು. ಸೊ ಇವತ್ತಿನ ಮ್ಯಾಚು ಗುಜರಾತ್ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಒಂದು ಬೃಹತ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಫೈನಲ್ ಮ್ಯಾಚು. ಸೊ ಆ ಸ್ಟೇಡಿಯಂ, ಆ ಪಿಚ್ಚು, ಅಂಕಿ ಅಂಶಗಳು ಯಾವ ಥರ ಇರುತ್ತೆ, ಪಿಚ್ಚಲ್ಲಿ ಎರಡೂ ತಂಡಗಳ ಬಲ ಯಾವ ಥರ ಇದೆ, ಆ ಸ್ಟೇಡಿಯಂನಲ್ಲಿ ಯಾವ ತಂಡ ಜಾಸ್ತಿ ಗೆದ್ದಿದೆ, ಯಾವ ತಂಡ ಸೋತಿದೆ, ಕಳಪೆ ಪ್ರದರ್ಶನ ಯಾವುದಿದೆ ನೋಡೋದಾದರೆ, ಒಂದು ಪಿಚ್ ಯಾವ ಥರ ಇದೆ ಅಂದರೆ ಫೈನಲ್ ಪಂದ್ಯಕ್ಕೆ ಆ ಒಂದು ಪಿಚ್ಚನ್ನು ರೆಡಿ ಮಾಡಿರೋದು 70% ಕೆಂಪು ಮಣ್ಣು, 30% ಕಪ್ಪು ಮಣ್ಣು. ಅಂದರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಯಾಕೆಂದರೆ ನೀವು ನೋಡ್ಬೋದು, ಬೌಲರ್ಗಳಿಗೆ ಅನುಕೂಲ ಆಗಬೇಕು, ಬ್ಯಾಟರ್ಗಳಿಗೂ ಕೂಡ ಅನುಕೂಲ ಆಗಬೇಕು, ಆ ಥರ ಒಂದು ಪಿಚ್ಚನ್ನು ರೆಡಿ ಮಾಡಿದ್ದಾರೆ. ಇವಾಗ ಕಪ್ಪು ಮಣ್ಣು ಇದ್ದರೆ ನಿಮಗೆ ಬಿರುಕು ಜಾಸ್ತಿ ಇರಲ್ಲ, ಅಂದರೆ ಅಲ್ಲಿ ನಿಮಗೆ ಬೌನ್ಸ್, ಈ ಬೌಲರ್ ಬೌನ್ಸ್ ಹಾಕುವಂಥವ್ರಿಗೆ ಅನುಕೂಲ ಆಗುತ್ತೆ. ಅದೇ ಥರ ಬ್ಯಾಟರ್ಸ್ಗಳು ಕೂಡ ಅದ್ಭುತವಾಗಿ ಹುಕ್ ಶಾಟ್ ಆಗಿರ್ಬೋದು, ಸಾಕಷ್ಟು ಬೌನ್ಸಿ ಬಾಲ್ಗೆ ಯಾವ ಥರ ಹೊಡಿಬೋದು ಅನ್ನೋದಕ್ಕೆ ಕೂಡ ಈ ಒಂದು ಪಿಚ್ ಅನುಕೂಲ ಆಗಲಿ, ಅಂದರೆ ರನ್ನು ಜಾಸ್ತಿ ಬರಲಿ, ಎಂಟರ್ಟೈನ್ಮೆಂಟ್ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪಿಚ್ಚನ್ನು ಅವ್ರು ರೆಡಿ ಮಾಡಿದ್ದಾರೆ. ಅಂದರೆ ನೀವು ನೋಡ್ಬೋದು, ಈ ಒಂದು ದೊಡ್ಡ ಸ್ಟೇಡಿಯಮಲ್ಲಿ ರನ್ ಏನಾದರೂ 150 160 ಆ ಥರ ಇರುತ್ತೆ. ಇಲ್ಲ, ಖಂಡಿತ 200+ ರನ್ನನ್ನು ಹೊಡೆಯೋ ಚಾನ್ಸ್, ರನ್ ಹೊಳೆನೇ ಹರಿಯೋ ಚಾನ್ಸು ಈ ಒಂದು ಫೈನಲ್ ಮ್ಯಾಚಲ್ಲಿ ಇದೆ. ಆ ಥರ ಬರುತ್ತೆ, ಆ ಥರ ಪಿಚ್ ಕೂಡ ರೆಡಿ ಮಾಡಿದ್ದಾರೆ. ಪಿಚ್ಚು ಇದೆಲ್ಲ ಒಂದು ಕಡೆ ಆದರೆ, ಇನ್ನು ಎರಡೂ ತಂಡಗಳ ಬಲ ಆ ಒಂದು ಸ್ಟೇಡಿಯಮಲ್ಲಿ ಯಾವ ಥರ ಇದೆ ಅಂತ ಒಟ್ಟಾರೆ ಇಲ್ಲಿವರೆಗೂ ನೀವು ನೋಡೋದಾದರೆ, ಟೋಟಲ್ ಭಾರತ ಆ ಒಂದು ಸ್ಟೇಡಿಯಮಲ್ಲಿ T20 ಪಂದ್ಯಗಳಂದರೆ 10 T20 ಪಂದ್ಯಗಳನ್ನು ಆಡಿದೆ. ಅದರಲ್ಲಿ 7 ಪಂದ್ಯಗಳನ್ನು ವಿನ್ ಆಗಿದ್ದರೆ ಇನ್ನು 3 ಪಂದ್ಯ ಸೋತಿದೆ. ಸೊ ಇದರಲ್ಲಿ ಸರಾಸರಿ ತಗೊಳ್ಳೋದಾದರೆ ಭಾರತದ ಒಂದು ವಿನ್ನಿಂಗ್ ರೇಷಿಯೋ ಜಾಸ್ತಿ ಇದೆ, ಚೆನ್ನಾಗಿದೆ. ಸೊ ಟೋಟಲ್ 10 ಪಂದ್ಯಗಳಲ್ಲಿ 7 ಪಂದ್ಯ ಗೆದ್ದಿದೆ, 3 ಪಂದ್ಯ ಲಾಸ್ ಆಗಿದೆ. ಸೊ ಇದರಲ್ಲಿ ಭಾರತ ಒಂದು ಮೇಲುಗೈ, ಅಂದರೆ ಪ್ಲಸ್ ಪಾಯಿಂಟ್ ಇದೆ. ಇನ್ನು ನ್ಯೂಜಿಲೆಂಡ್ ನೋಡೋದಾದರೆ, ನ್ಯೂಜಿಲೆಂಡು ಆ ಒಂದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಡಿರೋ ಎಲ್ಲ ಪಂದ್ಯಗಳನ್ನು ಕೂಡ ಸೋತಿದೆ. ಅಂದರೆ 2-3 ಪಂದ್ಯಗಳನ್ನು ಆ ಸ್ಟೇಡಿಯಮಲ್ಲಿ ಆಡಿತ್ತು, ಎಲ್ಲ ಪಂದ್ಯಗಳನ್ನು ಕೂಡ ನ್ಯೂಜಿಲೆಂಡ್ ಸೋತಿದೆ. ಇದು ಒಂದು ರೀತಿ ಭಾರತಕ್ಕೆ ಪ್ಲಸ್ ಪಾಯಿಂಟು. ಸೊ ಇದರ ನಡುವೆ ಇನ್ನೊಂದು ಏನಂತಂದರೆ, 2026 T20 ಈ ಒಂದು ಸೀಸನ್ನಲ್ಲಿ ಒಟ್ಟು 6 ಪಂದ್ಯಗಳು, 6 T20 ಪಂದ್ಯಗಳು ಆ ಒಂದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಗಿದೆ. ಅದರಲ್ಲಿ 3 ಪಂದ್ಯಗಳನ್ನು ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ ಗೆದ್ದಿದ್ರೆ, 2 ಪಂದ್ಯಗಳನ್ನು ಚೇಸಿಂಗ್ ಮಾಡಿದಂತಹ ಟೀಮ್ ಗೆದ್ದಿದೆ, 1 ಪಂದ್ಯ ಡ್ರಾ ಆಗಿದೆ, ಅಂದರೆ ರದ್ದಾಗಿದೆ ಅಂತ. ಸೊ ಈ ಥರ ಒಂದು ಸರಾಸರಿ ಅನಾಲಿಟಿಕ್ ತಗೊಳ್ಳೋದಾದರೆ, ಚೇಸಿಂಗ್ ರೇಷಿಯೋ ಅಂದರೆ ಕಮ್ಮಿ ಇದೆ, ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆದ್ದಿರೋ ಒಂದು ರೇಷಿಯೋ ಜಾಸ್ತಿ ಇದೆ. 3 ಮ್ಯಾಚನ್ನು ಗೆದ್ದಿದ್ದಾರೆ, ಟೋಟಲ್ 6 ಮ್ಯಾಚಲ್ಲಿ 3 ಫಸ್ಟ್ ಬ್ಯಾಟಿಂಗ್ ಆಡೋರು ಗೆದ್ದಿರೆ, 2 ಚೇಸಿಂಗ್ ಗೆದ್ದಿದೆ, 1 ಇದಾಗಿದೆ, ರದ್ದಾಗಿದೆ. ಸೊ ನಾವು ಬರೀ ಫಸ್ಟ್, ಅಥವಾ ಭಾರತ ಏನಾದರೂ ಟಾಸ್ ಗೆದ್ದರೆ ಫಸ್ಟ್ ಬ್ಯಾಟಿಂಗ್ ತಗೋಬೇಕು, ಯಾಕೆಂದರೆ ರೇಷಿಯೋ ಆ ಥರ ಇದೆ ಅಂತ ಅಂದ್ಕೊಳ್ಳೋದಾದರೆ ರಾಂಗ್ ಆಗುತ್ತೆ. ಯಾಕೆಂತಂದರೆ ಇದರಲ್ಲಿ ಫಸ್ಟ್ ಬ್ಯಾಟಿಂಗಿನ್ನ ಚೇಸಿಂಗ್ಗೆ ಜಾಸ್ತಿ ಅನುಕೂಲಕರ ಇದೆ ಈ ಪಿಚ್ಚು ಇವಾಗ ಅಟ್ ಪ್ರೆಸೆಂಟು. ಸೊ ನಿಮಗೆ ಇಬ್ನಿ ಬೀಳೋ ಚಾನ್ಸ್ ಇರುತ್ತೆ. ಅಂದರೆ ಫಸ್ಟ್ ಹಾಫಲ್ಲಿ ಆ ಒಂದು ಫಸ್ಟ್ ಬ್ಯಾಟಿಂಗ್ ಹೋದರೆ ಅಷ್ಟು ಇದಿರಲ್ಲ. ಸೆಕೆಂಡ್ ಹಾಫಲ್ಲಿ ನಿಮಗೆ ಇಬ್ನಿ ಬೀಳೋ ಚಾನ್ಸ್, ವಿಕೆಟು ಕೂಡ ಬೀಳೋ ಒಂದು ಎಲ್ಲ, ಅಂದರೆ ಚೇಸಿಂಗ್ ಮಾಡೋರಿಗೆ ಇಲ್ಲೂ ಕೂಡ ಆ ಥರ ಒಂದು ಚಾನ್ಸ್ ಇದೆ. ಸೊ 2 ಮಿಕ್ಸಪ್ ಇದೆ, ಪ್ಲಸ್ಸು ಮೈನಸ್ 2 ಕೂಡ ಇದೆ. ಇನ್ನು ನ್ಯೂಜಿಲೆಂಡು ಈಗ ಈ ಸೀಸನ್ನಲ್ಲಿ T20 ವರ್ಲ್ಡ್ ಕಪ್ಪಲ್ಲಿ 2 ಪಂದ್ಯ ಇದೆ, ಆ 2 ಪಂದ್ಯಗಳನ್ನು ಸೋತಿದೆ. ಸೊ ನೋಡ್ಬೋದು, ಈ ಕಡೆ ಎಲ್ಲ ಈ ಪಿಚ್ ಆಗಿರ್ಬೋದು, ಮ್ಯಾಚ್ ಆಗಿರ್ಬೋದು, ಈ ಗ್ರೌಂಡಲ್ಲಿ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಇದೆ, ನ್ಯೂಜಿಲೆಂಡ್ಗೆ ಮೈನಸ್ ಪಾಯಿಂಟ್ ಇದೆ ಅಂತ. ಖಂಡಿತ ಭಾರತಕ್ಕೂ ಕೂಡ ಈ ಒಂದು ಪಿಚ್, ಈ ಸ್ಟೇಡಿಯಮಲ್ಲಿ ಮೈನಸ್ ಕೂಡ ಇದೆ. ಏನಂತಂದರೆ, ನೀವು ಲಾಸ್ಟ್ ಮ್ಯಾಚ್ ನೋಡಿರ್ತೀರ, ಲಾಸ್ಟ್ ಅಂದರೆ ಸೌತ್ ಆಫ್ರಿಕಾದ ವಿರುದ್ಧ ಭಾರತ ಅದೇ ಸ್ಟೇಡಿಯಮಲ್ಲಿ ಯಾವ ರೀತಿ ಹೀನಾಯವಾಗಿ ಬಹಳ ಅಂತರದಿಂದ ಸೋಲ್ತು ಅಂತ ನಿಮಗೆ ಸೂಪರ್ 8 ಹಂತದಲ್ಲೇನೋ ಸೋಲ್ತು ಅಂತ ಗೊತ್ತಿದೆ.
ಸೊ ಇಲ್ಲೂ ನೀವು ಸಾಕಷ್ಟು ನೋಡ್ಬೋದು. ಅಂದರೆ ಭಾರತಕ್ಕೆ ಎಲ್ಲ ಪ್ಲಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ಆ ಒಂದು ಪಂದ್ಯವನ್ನು ಗಮನದಲ್ಲಿಟ್ಕೊಳ್ಳೋದಾದರೆ ಭಾರತಕ್ಕೆ ಮೈನಸ್ ಕೂಡ ಇದೆ. ಅಂದರೆ ಭಾರಿ ಅಂತರದಿಂದ ಆ ಒಂದು ಮ್ಯಾಚನ್ನು ಭಾರತ ಸೋಲ್ತು. ಸೊ ಈ ಒಂದು ಚಿಂತೆ ಈಗ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಸ್ವಲ್ಪ ಕಾಡ್ತಾ ಇದೆ, ಹುಳ ಬಿಡ್ತಾ ಇದೆ. ಭಾರತ ಏನಾದರೂ ಫೈನಲ್ ಮ್ಯಾಚ್ನು ಕೂಡ ಅದೇ ಥರ ಆಗುತ್ತಾ, ಯಾಕೋ ಈ ಸ್ಟೇಡಿಯಂ ನಮಗೆ ಲಕ್ ಇಲ್ಲ, ಆ ಥರ ಒಂದು ಎಲ್ಲ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ಥರ ಯೋಚನೆ ಮಾಡೋರು ಒಂದು ಕಡೆ ಆದರೆ, ಇನ್ನೊಂದು ವರ್ಗದ ಫ್ಯಾನ್ಸ್ ಏನಂತಂದರೆ ಏನೇ ಆಗಿರ್ಬೋದು 100% ಭಾರತ ಫೈನಲ್ ಮ್ಯಾಚನ್ನು ಗೆಲ್ಲುತ್ತೆ. ಪಿಚ್ ಆಗಿರ್ಬೋದು, ಸ್ಟೇಡಿಯಂ ಆಗಿರ್ಬೋದು, ಆಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಅವ್ರದ್ದೇ ಆದಂತಹ ಒಂದು ಪ್ರದರ್ಶನ ಮಾಡ್ತಾರೆ. ಎಲ್ಲ ಕೂಡ ಭಾರತಕ್ಕೆ ಒಂಥರ ಸಪೋರ್ಟಿವ್ ಆಗಿದೆ, ಅಂದರೆ ಪ್ಲಸ್ ಆಗಿದೆ. ನ್ಯೂಜಿಲೆಂಡ್ಗೆ ನೋಡಿಕೊಂಡ್ರೆ ಮೈನಸ್ ಆಗಿದೆ ಅಂತ ಮಾತಾಡ್ತಿದ್ದಾರೆ. ಸೊ ಎರಡೂ ತಂಡಗಳು ಕೂಡ ಸ್ಟ್ರಾಂಗ್ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್, ಈ ಒಂದು ಹೈ ವೋಲ್ಟೇಜ್ ರಣ ಭೀಕರ, ರಣ ರೋಚಕ, ಯಾವ ಥರ ಹೇಳಿದ್ರು ಕಮ್ಮಿ ಅಂಥ ಒಂದು ಮ್ಯಾಚು, ಹಣಾಹಣಿ, ಒಂಥರ ವಾರ್ ಹೇಳ್ಬೋದು. ಇನ್ನೊಂದು ಬೇರೆ ವಾರ ನಡೀತಿದ್ರೆ ಕ್ರಿಕೆಟಲ್ಲಿ ಇದು ಒಂಥರ ವಾರು. ಸೊ ಸ್ಟಾರ್ಟ್ ಆಗ್ತಿದೆ. 100% ಎಲ್ಲ ಭಾರತೀಯರು, ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಭಾರತ ಕೂಡ ಗೆಲ್ಲೋ ಒಂದು ಎಲ್ಲ ವಿಶ್ವಾಸದಲ್ಲಿದೆ. ಇನ್ನು ನ್ಯೂಜಿಲೆಂಡ್ ಕೂಡ ಅದೇ ಥರ ಸ್ಟ್ರಾಂಗ್ ಆಗಿದೆ. ನೋಡಬೇಕು ಯಾವ ಒಂದು ಇದರಲ್ಲಿ ನ್ಯೂಜಿಲೆಂಡನ್ನು ಕಟ್ಟಾಕ್ತಾರೆ, ಯಾವ ಥರ ಭಾರತದವರು ನ್ಯೂಜಿಲೆಂಡ್ಗೆ ಸೋಲುಣಿಸ್ತಾರೆ ಅಂತ ಅವ್ರದ್ದೇ ಆದಂಥ ಸ್ಟ್ರಾಟಜಿ ಪ್ಲ್ಯಾನ್ ಯಾವ ಥರ ಇರುತ್ತೆ ನೋಡಬೇಕಾಗುತ್ತೆ. ಸೊ ಭಾರತ ICC ಟೂರ್ನಿಗಳ ಒಂದು ಮತ್ತೊಂದು ಕಪ್ಪನ್ನು, ಒಟ್ಟಾರೆ 3ನೇ ಬಾರಿ, ಸತತ 2ನೇ ಬಾರಿ T20 ವರ್ಲ್ಡ್ ಕಪ್ಪನ್ನು ಗೆಲ್ಲೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಿದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನೋಡಿದ್ರಲ್ಲ, ಇದಿಷ್ಟು ಈವರೆಗಿನ ಕ್ರೀಡಾ ಸಂಬಂಧಿತ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಷಯಗಳ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.